ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಮಂದಾರಗಿರಿ ಬೆಟ್ಟ, ಇದರ ವಿಶೇಷ ಏನನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇದು ತುಮಕೂರಿನ ಕ್ಯಾತ್ಸಂದ್ರದಿಂದ ಕೇವಲ ಒಳಗಡೆ 3 ಕಿಲೋಮೀಟರ್ ಬೆಟ್ಟದ ಮೇಲೆ ಕಾಣ್ತಕ್ಕಂಥ ಒಂದು ವಿಶೇಷವಾದ ಮಂದಾರಗಿರಿ ಬೆಟ್ಟ. ಈ ಮೆಟ್ಲಲ್ಲಿ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಇದು ಟೋಟಲ್ 435 ಮೆಟ್ಲುಗಳು ಇರೋದು ಒಂದು ವಿಶೇಷ. ಇದಕ್ಕೆ ಬಸದಿ ಬೆಟ್ಟ ಅಂತ ಕರೀತಾರೆ ಸ್ನೇಹಿತರೆ. ಹಾಗೆ ಮಂದಾರಗಿರಿ ಬೆಟ್ಟ ಇಲ್ಲಿಂದ ಅನತಿ ದೂರದಲ್ಲಿ ಕಾಣಿಸುವುದೇ ಬಸದಿ ಬೆಟ್ಟ ಅಂತ ಹೇಳ್ಬೋದು. ಬಸ್ತಿ ಬೆಟ್ಟ 918 ಅಡಿ ಎತ್ತರದ ಏಕಶಿಲಾದ ಬೆಟ್ಟ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಇಲ್ಲಿ ಮೇಲೆ ಜೈನ ಮಂದಿರಗಳಿವೆ ಮತ್ತು ಬೃಹತ್ ಬಂಡೆ ಅಂತ ಕಾಣ್ತಕ್ಕಂಥ ಒಂದು ಕಲ್ಲಿನ ಬೆಟ್ಟ ಇರಲು ನಮಗೆ 435 ಮೆಟ್ಲುಗಳನ್ನು ಏರಬೇಕಾಗುತ್ತೆ. ಹಾಗೆ ಅದರ ಪಕ್ಕದಲ್ಲಿ ನಮಗೆ ಮೈದಾಳೆ ಲೇಕ್ ನೋಡ್ಲಿಕ್ಕೆ ಸಿಗೋದು ಒಂದು ವಿಶೇಷ ಸ್ನೇಹಿತರೆ. ನೋಡಿ, ಅದುವೇ ಮೈದಾಳೆ ಲೇಕ್ ಅಂತ ಹೇಳ್ಬೋದು. ಹಾಗೆ ಬೆಟ್ಟದ ಮೇಲೆ ಇನ್ನೂ ಏನೇನಿದೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡೋಣ ಸ್ನೇಹಿತರೆ. ಬನ್ನಿ ನೋಡೋಣ, ಇದರ ವಿಶೇಷ ಏನಂತ ತಿಳಿದುಕೊಳ್ಳೋಣ. ಇದು ಬೆಟ್ಟದ ಮೇಲೆ ಜೈನ ಬಸದಿಗಳ ಸಂಕೀರ್ಣವಾಗಿದೆ ಅಂತ ಹೇಳ್ಬಹುದು. ಇಲ್ಲಿ ಚಂದ್ರನಾಥ್, ಶ್ರೀ ಪಾರ್ಶ್ವನಾಥ್, ಶ್ರೀ ಪಾರ್ಶ್ವನಾಥ್ ಮತ್ತು ಚಂದ್ರನಾಥ್ ಎಂಬ 4 ಬಸದಿಗಳು ಇರುವುದು ಒಂದು ವಿಶೇಷ. ಇದು ದೇವಸ್ಥಾನದ ಎಂಟ್ರಿ ಇದಾಗಿರುತ್ತದೆ ಸ್ನೇಹಿತರೆ. ಅತ್ಯಂತ ಪುರಾತನವಾದ ಈ ಬಸದಿಗಳನ್ನು 12ನೇ ಮತ್ತು 14ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಸುಮಾರು 1000 ವರ್ಷಗಳ ಇತಿಹಾಸ ಈ ಕ್ಷೇತ್ರಕ್ಕಿದೆ ಅನ್ನೋದು ಒಂದು ವಿಶೇಷ. ಇದು ಬೆಟ್ಟದ ಮೇಲೆ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು. ಮಂದಾರಗಿರಿ ಬೆಟ್ಟದ ಮೇಲೆ ನೋಡ್ಲಿಕ್ಕೆ ಸಿಗ್ತಕ್ಕಂಥ ವಿಶೇಷವಾದ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೇನೆ ಸ್ನೇಹಿತರೆ. ಇನ್ನೊಂದು ವಿಶೇಷ ಏನಂದ್ರೆ ಸ್ನೇಹಿತರೆ, ಇಲ್ಲಿ 4 ದೇವಸ್ಥಾನಗಳು ಇರೋದು ಒಂದು ವಿಶೇಷ. ಆ 4 ದೇವಸ್ಥಾನಗಳು, ಒಂದು ಚಂದ್ರಪ್ರಭಾ, ಎರಡನೇದು ಪಾರ್ಶ್ವನಾಥ ಮತ್ತು ಸುಪಾರ್ಶ್ವನಾಥ ಅಂತ ಹೇಳ್ಬೋದು ಸ್ನೇಹಿತರೆ. ಇದರ ಅಂಗಸಂಸ್ಥೆ ಆದಂತದ್ದು ಜೈನ ಧರ್ಮ ಪಂಥ ದಿಗಂಬರು ಅಂತ ಹೇಳ್ಬೋದು ಸ್ನೇಹಿತರೆ. ಇದೊಂದು ಸ್ಪೆಷಲ್ ಆದಂತ ಒಂದು ಜೈನ ಕ್ಷೇತ್ರ. ತುಮಕೂರಿನ ಕ್ಯಾತ್ಸಂದ್ರದಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ತಾಣ ನಮಗೆ ನೋಡ್ಲಿಕ್ಕೆ ಸಿಗೋದು ಒಂದು ವಿಶೇಷ. ಪಂಡಿತರಹಳ್ಳಿ ಗ್ರಾಮದಲ್ಲಿ ಎತ್ತರದ ಕಮಾನ್ನ ಒಂದು ಎಂಟ್ರೆನ್ಸ್ ಇದೆ ಸ್ನೇಹಿತರೆ. ಅಲ್ಲಿಂದ ನೀವು ನೇರವಾಗಿ ಈ ಬೆಟ್ಟಕ್ಕೆ ತಲುಪಬಹುದು ಅಂತ ಹೇಳ್ಬೋದು. ಹಾಗೆ ನಮಗೆ ತಲುಪ್ತಾ ಇದ್ದಂತೆನೆ ಒಂದು ವಿಶೇಷವಾದಂತಹ ಒಂದು ಪಿಂಜಿ ಸೇಪ್ ಅಲ್ಲಿ ಒಂದು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದುವೇ ಇದು ಒಂದು ವಿಶೇಷ. ಈ ಮಂದಾರಗಿರಿ ದೇವಾಲಯ ಸಂಕೀರ್ಣ ಮಲ್ಲಿನಾಥ್ ಹೆಸರಿನ ಪ್ರಮುಖ ಜೈನ ಯಾತ್ರಾ ಕೇಂದ್ರವಾಗಿದೆ ಅಂತ ಹೇಳ್ಬೋದು. ಬೆಟ್ಟದ ತುದಿಯಲ್ಲಿ 12ನೇ ಶತಮಾನದ 4 ದೇವಾಲಯಗಳು ಇರೋದು ಒಂದು ವಿಶೇಷ. ತೀರ್ಥಂಕರ ವರ್ಣಚಿತ್ರಗಳನ್ನು ಹೊಂದಿರುವ ಬೃಹತ್ ಕಲ್ಲಿನ ಗೋಡೆಯಲ್ಲಿಯೇ ಸುತ್ತುವರೆದಿರುವ ಒಂದು ಸೂಕ್ತವಿದೆ ಅನ್ನೊಂದು ವಿಶೇಷ. ದೇವಾಲಯದ ಮೇಲೆ ಪ್ರವೇಶ ದ್ವಾರದ ಹಿಂಭಾಗದ ಗೋಡೆಯ ಆನೆಗಳನ್ನು ಕೆತ್ತನೆ ಮಾಡಿದ್ದಾರೆ. ಹಾಗೂ ಕಂಬಗಳನ್ನು ಕೂಡ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮೊದಲ ದೇವಾಲಯ ಯಾವುದೇ ವಿಗ್ರಹಗಳು ಪ್ರತಿಷ್ಠಾಪಿಸುವುದಿಲ್ಲ ಮತ್ತು ಉಳಿದ 3 ದೇವಾಲಯಗಳಲ್ಲಿ ಚಂದ್ರಪ್ರಭಾ, ಪಾರ್ಶ್ವನಾಥ ಮತ್ತು ಸುಪಾರ್ಶ್ವನಾಥರವರಿಗೆ ಸಮರ್ಪಿತವಾಗಿದೆ ಅಂತ ಹೇಳ್ಬೋದು. ಸ್ತೂಪವು ಹೆಜ್ಜೆ ಗುರುತನ ಕಿತ್ತಿರುವ ಒಂದು ಕಲ್ಲಿನ ಚಪ್ಪಡಿಯನ್ನು ಇಲ್ಲಿ ಹೊಂದಿದೆ ಅಂತ ಹೇಳ್ಬೋದು. ದೇವಾಲಯ ಸಂಕೀರ್ಣ ದೊಡ್ಡ ಮಾನಸ್ತಂಭವನ್ನು ಸಹ ಒಳಗೊಂಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ರೀಕ್ರಿಯೇಷನ್ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾದಂತಹ ಒಂದು ಮಂದಾರಗಿರಿಯ ವೆರಿ ಎಕ್ಸ್ಪ್ಲೋರಿಂಗ್ ಮತ್ತೆ ವೆರಿ ಇಂಟ್ರೆಸ್ಟಿಂಗ್ ಜಾಗ ಇದಾಗಿರ್ತದೆ ಸ್ನೇಹಿತರೆ. ಬೆಟ್ಟದ ತಪ್ಪಲಿನಲ್ಲಿ ಈ ಜೈನ ಆಚಾರ್ಯ ಶಾಂತಿ ಸಾಗರ್ಗೆ ಸಮರ್ಪಿತವಾದ ಗುರು ಮಂದಿರ್ ಎಂಬ 81 ಅಡಿ ದೇವಾಲಯ ಕೂಡ ಇಲ್ಲಿ ಇದೆ ಅನ್ನೋದು ಒಂದು ವಿಶೇಷ. ಹಾಗೆ ದಿಗಂಬರ ಸನ್ಯಾಸಿಗಳು ಬಳಸುತ್ತಿದ್ದ ಪಿಂಚಿ ಇಲ್ಲಿ ನಾವು ನೋಡಬಹುದು ಈ ಬಿಲ್ಡಿಂಗ್ ಅನ್ನ. ಇದು ನವಿಲುಗರಿಗಳ
ಬೀಸಣಿಗೆಯನ್ನು ಹೋಲುವ ದೇವಾಲಯದ ರಚನೆಯಿಂದಾಗಿ ಈ ದೇವಾಲಯವನ್ನು ಪಿಂಚಿ ದೇವಾಲಯ ಮತ್ತು ನವಿಲ ದೇವಾಲಯ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತಿದೆ. ಇದು ಗುರು ಮಂದಿರದ ಬಳಿ ಚಂದ್ರಪ್ರಭರವರ 21 ಅಡಿ ಏಕಶಿಲೆಯ ಪ್ರತಿಮೆ ಕೂಡ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಇದು ಮಧ್ಯಾಹ್ನ ಬಿಸಿಲಾಗಿದ್ದರಿಂದ ಎಷ್ಟು ಬ್ಯೂಟಿಫುಲ್ ಆದಂತ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ ಅನ್ನೋದು ಒಂದು ವಿಶೇಷ. ಇದು ಮಂದಾರಗಿರಿಯ ಮತ್ತೊಂದು ವೆರಿ ಎಕ್ಸ್ಪ್ಲೋರಿಂಗ್ ಜಾಗ ಇದಾಗಿರ್ತದೆ ಅಂತ ಹೇಳ್ಬಹುದು. ಹಾಗೆ ಈ ಮಂದಾರಗಿರಿ ಪಕ್ಕದಲ್ಲೇ ನಮಗೆ ನೋಡ್ಲಿಕ್ಕೆ ಸಿಗೋದು ಮೈದಾಳೆ ಲೇಕ್ ಅಂತ ಹೇಳ್ಬಹುದು ಸ್ನೇಹಿತರೆ. ಅದನ್ನು ಕೂಡ ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಇದು ಒಂದು ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಬೆಂಗಳೂರು ನಿಯರೆಸ್ಟ್ ಆಗಿರ್ತದೆ ಸ್ನೇಹಿತರೆ. ನೀವು ಕೂಡ ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಚಂದ್ರನಾಥ ಪಿಂಚಿ ಆಕಾರದ ಗುರು ಮಂದಿರ ಒಂದು ಇಲ್ಲಿ ನಾನು ಹೇಳಿದ್ದಲ್ಲ ಸ್ನೇಹಿತರೆ. ಇವಾಗ ಅದರ ವಿಶೇಷ ಏನೆಂದರೆ ಚಂದ್ರನಾಥ ತೀರ್ಥಂಕರರು ಮೂರ್ತಿ ಪಕ್ಕದಲ್ಲೇ ಒಂದು ಆಕರ್ಷಕವಾದ ಪಿಂಚಿ ಅಥವಾ ನವಿಲಿನ ಗರಿಗಳ ಬೀಸಣಿಗೆ ಆಕಾರ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಮೇಲಿಂದ ನೋಡಿ ಸ್ನೇಹಿತರೆ, ಆ ಮೇಲಿಂದ ನಿಮ್ಗೆ ವ್ಯೂ ಕೂಡ ನಮಗೆ ನೋಡ್ಲಿಕ್ಕೆ ಒಂದು ಅದ್ಭುತವಾಗಿ ಕಾಣಿಸ್ತದೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ವಿಶೇಷ ಏನಂತಂದ್ರೆ ಸ್ನೇಹಿತರೆ, ಕೆಲವೆಡೆ ಪಿಂಚಿ ಮತ್ತು ಪಿಂಜಿ ಎಂದು ಕರೀತಾರೆ. ಇದು 1855ರಿಂದ 1955ರವರೆಗೆ ಜೀವಿಸಿದ್ದ ಆಚಾರ್ಯ ದಿಗಂಬರ್ ಜೈನ್ ಚಾರಿತ್ರ್ಯ ಚಕ್ರವರ್ತಿ ಶ್ರೀ ಶಾಂತಿ ಸಾಗರ್ ಜಿ ಮಹಾರಾಜ್ ಗುರು ಮಂದಿರ ಅಂತ ಹೇಳ್ಬಹುದು. ವಿಶೇಷ ದಿಗಂಬರ ಜೈನ ಮುನಿಗಳು ಉಪಯೋಗಿಸುತ್ತಿದ್ದ ನವಿಲುಗರಿ ಮುಚ್ಚಳಿಕೆಯ ಆಕಾರದ ಈ ಮಂದಿರ 81 ಅಡಿ ಇದೆ ಅಂತ ಹೇಳ್ಬಹುದು ಸ್ನೇಹಿತರೆ. ಇದಲ್ಲದೆ ಇದರಲ್ಲಿ ಜೈನ ತೀರ್ಥಂಗ ದಿನನಿತ್ಯದ ಜೀವನ ಶೈಲಿಯ ಚಿತ್ರಗಳನ್ನು, ಪ್ರತಿಭೆ ಇಕ್ಕೆಲೆಗಳನ್ನು ಇಡಲಾಗಿದೆ. ಗುರು ಮಂದಿರದಲ್ಲಿನ ಫೋಟೋ ಗ್ಯಾಲರಿಯನ್ನು ನೋಡಿದರೆ ಜೈನ್ ತೀರ್ಥಂಕರ ಜೀವನ ಶೈಲಿಯನ್ನು ಅರಿಯಬಹುದು ಅಂತ ಒಂದು ವಿಶೇಷ. ಇದು ಒಂದು ವಿಶೇಷವಾದ ನೋಡಿ. ಇವಾಗ ಇದು ಜೈನ್ ತೀರ್ಥಂಕರದ ಒಂದು ವಿಶೇಷವಾದ ಜಾಗ ಇದಾಗಿರ್ತದೆ ಅಂತ ಹೇಳ್ಬಹುದು. ಇಲ್ಲಿ ಮಧ್ಯಾಹ್ನ ಕಾಲು ಸುಡೋದ್ರಿಂದ ನಮಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ನೋಡಿ, ಇದು ಇವತ್ತಿನ ಒಂದು ವಿಶೇಷವಾಗಿರ್ತದೆ. ಮಂದಾರಗಿರಿಯ ನೀವು ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿದ್ರೆ ಅಂದ್ಕೊಂಡಿದ್ರೆ ಸ್ನೇಹಿತರೆ. ಹಾಗೆ ಈ ತರ ಎಕ್ಸ್ಪ್ಲೋರಿಂಗ್ ಜಾಗವನ್ನು ಮಾಡಬೇಕಂದ್ರೆ ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ಎಫರ್ಟ್ ನಿಮ್ಮೆಲ್ಲರಿಗೋಸ್ಕರ ಹಾಕಿರೋದು ಸ್ನೇಹಿತರೆ. ನೋಡಿದ್ರಲ್ಲ, ಇದು ಈ ಬಸದಿಗಳನ್ನ 12 ಮತ್ತು 14ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸುಮಾರು 1000 ವರ್ಷಗಳ ಇತಿಹಾಸ ಈ ಕ್ಷೇತ್ರಕ್ಕಿರುವುದು ಒಂದು ವಿಶೇಷ. ಹಾಗೆ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಭಗವಾನ್ ಮಹಾವೀರ ಸ್ವಾಮಿ ಸಮವ ಶರಣ ಅಂತ ಹೇಳ್ಬೋದು. ಹಾಗೆ 1 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಮೈದಾಳೆ ಲೇಕ್, ಅಷ್ಟೇ ಕ್ಲೀನ್ ಕ್ರಿಸ್ಟಲ್ ವಾಟರ್ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಂದಿರ್ತಕ್ಕ ಟೂರಿಸ್ಟ್ಗಳು ಎಲ್ಲ ಪ್ರವಾಸಿಗರು ಇಲ್ಲಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೋದು ಒಂದು ವಿಶೇಷವಾಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಮಗೆ ಡ್ರೋನ್ ವ್ಯೂ ಶೂಟ್ ಅಲ್ಲಿ ನನ್ನ ಸ್ನೇಹಿತರು ನಿತಿನ್ ಜೊತೆ ಮಾಡಿದ್ದು ಒಂದು ವಿಶೇಷವಾಗಿತ್ತು. ಅದುವೇ ಈ ಡ್ರೋನ್ ಶೂಟ್ನ ಒಂದು ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಒಂದು ವೆರಿ ಎಕ್ಸ್ಪ್ಲೋರಿಂಗ್ ಜಾಗ. ಈ ತರ ವಿಡಿಯೋನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಸಹಾಯ ಮಾಡೋದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋ ಮುಗಿಸೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.